ಒಂದಾನೊಂದು ಕಾಲದಲ್ಲಿ ಹಸಿರಿನಿಂದ ಕಂಗೊಳಿಸುವ ಸಿಂಧುಗಿರಿ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ಸಂತೋಷವಾಗಿ ಬದುಕುತ್ತಿದ್ದರು. ಅಲ್ಲಿ ವಾಸಿಸುತ್ತಿದ್ದ ನರಿ ಕುತಂತ್ರಿ ತನ್ನ ಬುದ್ಧಿ ಮತ್ತು ಕುತಂತ್ರಗಳಿಂದ ಪ್ರಸಿದ್ಧ. ಆದರೆ ಜಾಣ್ಮೆಗೂ ಒಳಿತಿಗೂ ಬದಲು ಆತನು ಬಹಳ ಲೋಭಿ, ಸ್ವಾರ್ಥಿ. ಅದೇ ಅರಣ್ಯದಲ್ಲಿ ಗರುಡಮ್ಮ ಎನ್ನುವ ಜಾಣ ಕೊಕ್ಕರಿ ಇದ್ದಳು. ಅವಳು ಸದಾ ಸತ್ಯಸಂಧೆ, ಸಹಾಯ ಮಾಡುವ ಸ್ವಭಾವದವಳು. ಒಂದು ದಿನ ಕುತಂತ್ರಿ ನರಿಗೆ ತಿನ್ನಲು ಏನೂ ಸಿಗಲಿಲ್ಲ. ಹಸಿವಿನಿಂದ ಗಾಬರಿಯಾಗಿದ್ದ ಅವನು ಗರುಡಮ್ಮನ ಬಳಿ ಯೋಚನೆ ಮಾಡಿ ಬರುತ್ತಾನೆ. ಗರುಡಮ್ಮ, ನಿಮಗೆ ಗೊತ್ತೇ, ನಾಳೆ ನನ್ನ ಜನ್ಮದಿನ. ನಿಮ್ಮಂತಹ ಗೆಳತಿಯೇ ಇರೋದ್ರಿಂದ ನಾನು ತುಂಬಾ ಅದೃಷ್ಟವಂತ. ಆದ್ದರಿಂದ ನಾಳೆ ನಿಮಗಾಗಿ ವಿಶೇಷ ಊಟ ಮಾಡ್ತೀನಿ, ನೀವು ತಪ್ಪದೇ ಬನ್ನಿ ಎಂದು ಮಧುರವಾಗಿ ಹೇಳಿದ. ಗರುಡಮ್ಮ ಸಂತೋಷಗೊಂಡಳು. ಆಹಾ, ಎಷ್ಟು ಚೆನ್ನಾಗಿದೆ, ಖಂಡಿತ ಬರುತ್ತೇನೆ ಅಂದಳು. ಆದರೆ ಅವಳಿಗೆ ಕುತಂತ್ರಿ ನರಿಯ ಸ್ವಭಾವ ಚೆನ್ನಾಗಿ ಗೊತ್ತಿತ್ತು. ಏನೋ ಒಂದು ಖಾಯಂ ಕುತಂತ್ರ ಇದಿರುತ್ತಾನೆಂದು ಅವಳ ಮನಸ್ಸು ಹೇಳಿತು. ಮುಂದಿನ ದಿನ ಗರುಡಮ್ಮ ನರಿಯ ಮನೆಗೆ ಹೋದಳು. ನರಿ ಅತಿಥಿಯಾಗಿ ಬಂದ ಅವಳನ್ನು ನೋಡುವಂತೆ ನಗುತ್ತಾ ಸ್ವಾಗತಿಸಿದ. ಬನ್ನಿ ಗರುಡಮ್ಮ, ನಿಮಗಾಗಿ ಬೇಯಿಸಿದ ರುಚಿಯಾದ ಸಾರು ತಂದಿದ್ದೇನೆ ಎಂದನು. ಆದರೆ ಸಾರು ಇದ್ದ ಪಾತ್ರೆ ಬಹಳ ಆಳವಿರುವ ಮತ್ತು ಸಣ್ಣ ಬಾಯಿಯ ಜಾಡಿ. ಕೊಕ್ಕರಿಯ ಮೂಗು ಬಾಯಿಗೆ ಸೇರಲಿಲ್ಲ. ಎಷ್ಟೋ ಬಾರಿ ಪ್ರಯತ್ನ ಮಾಡಿದರೂ ಗರುಡಮ್ಮಗೆ ಸಾರು ತಿನ್ನುವುದು ಅಸಾಧ್ಯ. ಇದನ್ನೆಲ್ಲ ನರಿ ಮನಸ್ಸಿನಲ್ಲಿ ನಗುತ್ತಾ ಕುಳಿತುಕೊಂಡು ನೋಡುತ್ತಿತ್ತು. ಏನು ಗರುಡಮ್ಮ, ಇವತ್ತು ಏನೂ ತಿನ್ನೋದಿಲ್ಲವಲ್ಲ ಹೇಳಿ ಎಂದು ವ್ಯಂಗ್ಯವಾದಿ ಕೇಳಿದ. ಗರುಡಮ್ಮ ನಗೆ ಬಿಟ್ಟು, ಪರವಾಗಿಲ್ಲ